ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡರ 517ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಮಂಡಳಿ ಹಾಗೂ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಊರಿನ ಮುಖಂಡರು, ಯುವಕರು ಸೇರಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ನಾಡಪ್ರಭು ಕೆಂಪೇಗೌಡರಿಗೆ ಜೈ. ನಾಡಪ್ರಭು ಕೆಂಪೇಗೌಡರಿಗೆ ಜೈ. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುಷ್ಟೂರು ಶ್ರೀಧರ್ ಮಾತನಾಡಿ, ಇಂದು ನಾವು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಅದ್ದೂರಿ ಕಾರ್ಯಕ್ರಮ ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಪಂಚಾಯಿತಿಯ ಮುಖಂಡರು ಮತ್ತು ಯುವಕರು ಸೇರಿಕೊಂಡು ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಅಭಿವೃದ್ಧಿ ವಿಶ್ವಕ್ಕೆ ಮಾದರಿಯಾಗಿದೆ. ಸಮಾಜದ ಏಳಿಗೆಗೆ ಕೆಂಪೇಗೌಡರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳ ಬೇಕು. ನಾಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರು ನಗರ ನಿರ್ಮಾತೃಗಳಷ್ಟೇ ಅಲ್ಲ, ದೂರದೃಷ್ಟಿಯ ಆಡಳಿತಗಾರ, ಸಮಾಜ ಸುಧಾರಕ ಹಾಗೂ ಕನ್ನಡ ನಾಡಿನ ಹೆಮ್ಮೆಯ ನಾಯಕರು. ಕೆಂಪೇಗೌಡರು ಒಂದೇ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರ ಕೊಡುಗೆ ಎಲ್ಲ ಜನಾಂಗಕ್ಕೂ ನೀಡಿದ್ದಾರೆ. ಸುಮಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಆದರ್ಶಗಳು ಇಂದಿನ ಯುವಜನತೆಗೆ ದಾರಿ ದೀಪವಾಗಿದ್ದು, ಪ್ರತಿಯೊಬ್ಬರೂ ಅವರ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈ ನಾಡ ಕಂಡಂತ, ಈ ದೇಶ ಕಂಡಂತ, ಈ ಪ್ರಪಂಚ ಕಂಡಂತ ಮಹಾನ್ ವ್ಯಕ್ತಿ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ದಿನಾಚರಣೆಯನ್ನ ಇವತ್ತು ಜಿಲ್ಲಾಡಳಿತದಿಂದ ನಮ್ಮ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಜನಾಂಗದವರು, ಸರ್ವ ಜನಾಂಗದವರು ಇಲ್ಲಿ ಹಮ್ಮಿಕೊಂಡಿದೀವಿ. ಜಿಲ್ಲಾ ಕನ್ನಡ ಭವನ ಹತ್ರ ಮೆರವಣಿಗೆ ಮುಖಾಂತರ ಸಾಗಿ ಅಲ್ಲಿ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವ 517 ಜಯಂತ್ಯೋತ್ಸವನ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ರಿ. ಅದೇ ರೀತಿ ನಮ್ಮ ಪಂಚಾಯತಿಯಲ್ಲಿ ಬೆಳಗ್ಗೆ ಪೂಜಾ ಕಾರ್ಯಕ್ರಮವನ್ನೆಲ್ಲ ಮಾಜಿ ಅಧ್ಯಕ್ಷರಾಗ್ಬೋದು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಅಭಿವೃದ್ಧಿ ಅಧಿಕಾರಿಗಳು, ಅಡ್ಮಿನಿಸ್ಟ್ರೇಟಿವ್ ರವಿ ಅವರು ಬಂದಿದ್ದಾರೆ. ಎಲ್ಲರೂ ಸಿಬ್ಬಂದಿ ವರ್ಗದವರು ಎಲ್ಲ ಇಲ್ಲಿ ವ್ಯವಸ್ಥೆ, ಕೆಂಪೇಗೌಡರ ಜಯಂತಿಯ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದು. ಇದಕ್ಕೆ ಕುಲಬಾಂಧವರಾಗ್ಬೋದು, ಸಾರ್ವಜನಿಕರಾಗ್ಬೋದು, ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ಹಿಂದೆಲ್ಲ ನಮ್ಮ ಎಲ್ಲ ಸರ್ವ ಜನಾಂಗಕ್ಕೆ ಕೆರೆ ಕುಂಟೆಗಳ ನಿರ್ಮಾಣ ಮಾಡೋದಲ್ಲದೆ ಈ ಭಾರತ ದೇಶ ಭೂಪಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬೆಂಗಳೂರು ಒಂದು ನಿರ್ಮಾಣ ಮಾಡಿ ಉದ್ಯಮಿ ರಾಜ್ಯವನ್ನಾಗಿ ಅಂದಿನ ಕಾಲಕ್ಕೆ ಒಂದು ಸಮಸಮಾಜಗಳಿಗೆ ಪೇಟೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಹೆಗ್ಗಳಿಕೆ ಇವತ್ತು ನಾಡಪ್ರಭು ಕೆಂಪೇಗೌಡರಿಗಿದೆ. ಅದೇ ರೀತಿ ಇವತ್ತು ಕೆರೆ ಕುಂಟೆಗಳಲ್ಲಿ ಲಕ್ಷಾಂತರ ಜನ ವ್ಯವಸಾಯ ಮಾಡುವಂತದ್ದಾಗ್ಲಿ, ಇವತ್ತು ಇದಕ್ಕೆಲ್ಲ ಪ್ರೇರೇಪಣೆ ಶ್ರೀ ನಾಡಪ್ರಭು ಕೆಂಪೇಗೌಡರು. ಅವರ ಜಯಂತ್ಯೋತ್ಸವನ್ನ ಸರ್ಕಾರ 2017ರಲ್ಲಿ ಘೋಷಣೆ ಮಾಡಿ ಅಂದಿನಿಂದನೂ ಎಲ್ಲ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಇವತ್ತು ಪಂಚಾಯತ್ ವತಿಯಿಂದ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ರವಿಕುಮಾರ್ ಮಾತನಾಡಿ, ಇಂದು ನಮ್ಮ ತಿಪ್ಪೇನಹಳ್ಳಿ ಪಂಚಾಯಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಮುಖಂಡರು, ಯುವಕರು ಸೇರಿಕೊಂಡು ಇಂದು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಪಂಚಾಯಿತಿ ವತಿಯಿಂದ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ನಾಡಪ್ರಭು ಕೆಂಪೇಗೌಡರು ಅವರು ಸಣ್ಣ ಹಳ್ಳಿಯಾಗಿ ಇದ್ದ ಬೆಂಗಳೂರನ್ನು ವಿಶ್ವಮಟ್ಟದ ನಗರವಾಗಿ ರೂಪಿಸುವ ಕನಸನ್ನು ಕಂಡು ಅದಕ್ಕೆ ಭದ್ರ ಬುನಾದಿ ಹಾಕಿದ ಮಹಾನ್ ವ್ಯಕ್ತಿ ಕೆಂಪೇಗೌಡರಾಗಿದ್ದಾರೆ ಎಂದರು. ಕೆಂಪೇಗೌಡರು ಆಡಳಿತದಲ್ಲಿ ಪಾರದರ್ಶಕತೆಗೆ ಒತ್ತು ನೀಡುತ್ತಿದ್ದರು. ಅಲ್ಲದೆ ಕೃಷಿಗೆ ಉತ್ತೇಜನ, ಕೆರೆಗಳ ನಿರ್ಮಾಣ, ದೇವಾಲಯಗಳ ಅಭಿವೃದ್ಧಿ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ಕೂಡ ಹೆಚ್ಚಿನ ಆದ್ಯತೆ ನೀಡಿದ್ದರು. ಅವರ ದೂರದೃಷ್ಟಿಯ ಫಲವಾಗಿ ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರು. ನನ್ನ ಹೆಸರು ಡಾಕ್ಟರ್ ರವಿ ಅಂತ, ತಿಪ್ಪೇನಹಳ್ಳಿ ಪಂಚಾಯತಿಯ ಆಡಳಿತರಾಗಿ ನೇಮಕಾಗಿ ಈ ದಿನ ನಮ್ಮ ಪಂಚಾಯತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಅವರ ಜನ್ಮದಿನದ ಪರವಾಗಿ ಅದ್ದೂರಿಯಾಗಿ ಗ್ರಾಮಸ್ಥರ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಸೇರಿ ಒಟ್ಟಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಏನಕ್ಕೆ ಆಚರಿಸ್ತಾ ಇದ್ದೀವಿ ಅಂದ್ರೆ ಅವರು ಮಾಡಿರುವಂತ ಕೆಲಸಗಳು ಈ ದಿನ ನಮ್ಮ ಬೆಂಗಳೂರು ಪ್ರಪಂಚದಲ್ಲೇ ಹೆಸರು ಮಾಡಿದೆ. ಒಂದು ಸಿಲಿಕಾನ್ ಸಿಟಿ ಆಗ್ಲಿ, ಇನ್ನೊಂದಾಗ್ಲಿ, ಎಲ್ಲದರಲ್ಲೂ ಸಿಟಿ ಆಗ್ಲಿ, ಎಲ್ಲದರಲ್ಲೂ ಮುಂದೆ ಇದೆ ಅಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿರುವಂತ ಒಂದು ಕೆಲಸ ಕಾರ್ಯಗಳಿಂದ ಈ ದಿನ ನಮ್ಮ ಬೆಂಗಳೂರು ಅಭಿವೃದ್ಧಿಯಾಗಿದೆ. ಪ್ರಪಂಚದ ಭೂಪಟದಲ್ಲೇ ಈಗ ನಮ್ಮ ಬೆಂಗಳೂರು ಏನಾದ್ರು ಹೆಸರು ಮಾಡಿದೆ ಅಂದ್ರೆ ಇಂಪಾರ್ಟೆಂಟ್ ಏನಂದ್ರೆ ಮೊದಲು ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರೋದ್ರಿಂದ ಅವ್ರು ಕೊಟ್ಟಿರೋ ಎಲ್ಲಾ ಕೆಲಸ ಕಾರ್ಯಗಳಿಂದ ನಾವು ಈಗ ಅಭಿವೃದ್ಧಿ ಹೊಂದಿದ್ದೀವಿ.
ಅವ್ರು ಹಾಕಿಕೊಟ್ಟಿರುವಂತ ದಾರಿಯಲ್ಲಿ ಪ್ರತಿಯೊಬ್ಬರು ಎಲ್ಲಾ ನಾಗರಿಕರು ನಡೆದ್ರೆ ನಮ್ಮ ಕರ್ನಾಟಕ ಅಲ್ಲ ದೇಶನೂ ಸಹ ಅಭಿವೃದ್ಧಿ ಆಗ್ತದೆ. ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜನಾಂಗಕ್ಕೆ ಮೀಸಲಾಗಿಲ್ಲ. ಅವರು ಎಲ್ಲಾ ಜನಾಂಗದವ್ರನ್ನು ಒಟ್ಟುಗೂಡಿ ಕರ್ಕೊಂಡು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಈ ದಿನ ಅವರ ಜನ್ಮದಿನನ್ನ ಆಚರಿಸಲು ಬಹಳ ಖುಷಿ ಆಗ್ತಿದೆ. ಎಲ್ಲರೂ ಗ್ರಾಮಸ್ಥರೆಲ್ಲ ಬಹಳ ಖುಷಿಯಿಂದ ಎಲ್ಲ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಗ್ರಾಮಸ್ಥರಿಗೂ ಎಲ್ರಿಗೂ ಸಿಬ್ಬಂದಿಯವರವರೆಗೂ ಸಹ ಕೆಂಪೇಗೌಡರ ಜನ್ಮದಿನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯುವ ಜನತೆ ಕೆಂಪೇಗೌಡರ ದೇಶ ಪ್ರೇಮ, ನಾಯಕತ್ವ, ಪರಿಶ್ರಮ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಸರ್ಕಾರ ಹಾಗೂ ಸಮಾಜ ಸಂಘಟನೆಗಳು ಮಹಾನ್ ನಾಯಕರ ಜಯಂತಿಗಳನ್ನು ಆಚರಿಸುವ ಮೂಲಕ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಮಾಡಬೇಕೆಂದು ತಿಳಿಸಿದರು. ಹೆಸರು ಎ ಗೋಪಾಲಕೃಷ್ಣ, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈ ದಿವಸ ಕೆಂಪೇಗೌಡರ ಜಯಂತಿ 517ನೇ ಜಯಂತ್ಯೋತ್ಸವವನ್ನು ನಮ್ಮ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಸಾಧಾರಣವಾಗಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ. ಇದು ಕೆಂಪೇಗೌಡರು ಒಂದೇ ಇದಕ್ಕ ಇದಾಗಿರೋರಲ್ಲ, ಅವ್ರೇನಿದ್ರು ಎಲ್ಲಾ ಜನಾಂಗದವರ್ಗನು ಎಲ್ರಿಗೂ ಇದಾಗಿರೋ ಕೆಂಪೇಗೌಡರು ಬೆಂಗಳೂರಲ್ಲಿ ಎಲ್ರಿಗಾನು ಇವಾಗ ಕುಂಬಾರಪೇಟೆ ಆಗ್ಬೋದು, ಚಿಕ್ಕಪೇಟೆ ಆಗ್ಬೋದು, ನಗರಪೇಟೆ ಆಗಿರ್ಬೋದು, ಎಲ್ಲ ಒಂದೊಂದು ಜನಾಂಗಕ್ಕೂ ಒಂದೊಂದು ಪೇಟೆಗಳನ್ನ ಮಾಡಿದಂತ ಕೆಂಪೇಗೌಡರು, ಎಷ್ಟೋ ಸಾವಿರಾರು ಕೆರೆಗಳನ್ನ ನಿರ್ಮಾಣ ಮಾಡಿದಂತ ಕೆಂಪೇಗೌಡರು. ಆ ಕೆಂಪೇಗೌಡರನ್ನ ಇವತ್ತು 517ನೇ ಜಯಂತಿ ನಾವು ತಿಪ್ಪೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರೋದಕ್ಕ ನಮ್ಗೆಲ್ರಿಗಾನು ಎಲ್ಲಾ ಜನಾಂಗದವ್ರಗಾನು ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲ್ಲಾ ಸೇರಿ ನಾವು ಇವತ್ತು ಮಾಡ್ತಾ ಇರೋದಕ್ಕ ನನಗಂತೂ ಹೆಮ್ಮೆ ವಿಚಾರ. ಈ ಸಂದರ್ಭದಲ್ಲಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಡಾಕ್ಟರ್ ರವಿ ಕೆ, ಆಡಳಿತಾಧಿಕಾರಿ ಮುನಿರಾಜು, ಬಿಎಂಪಿಡಿಒ ಶಿವರಾಜ್ ಕುಮಾರ್, ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್, ಗೋಪಾಲಕೃಷ್ಣ, ನಾರಾಯಣಸ್ವಾಮಿ, ಊರಿನ ಮುಖಂಡರು ಮತ್ತು ಯುವಕರು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.